ರಾಜ್ಯದಲ್ಲಿ ಮುಂಗಾರು ಮಳೆ ಮಂಕಾಗಿದ್ದು ಹಲವೆಡೆ ವಾಡಿಕೆ ಮಳೆ ಕೊರತೆಯಾಗಿದೆ. ಅಲ್ಲಲ್ಲಿ ಕೆಲವೇ ಹೊತ್ತಿನ ಕಾಲ ಮಳೆ ಸುರಿಯುತ್ತಿದೆ. ಈ ನಡುವೆ ರಾಜಧಾನಿ ಬೆಂಗಳೂರಿಗೆ ಮುಂದಿನ 4 ದಿನ ಸಾಧಾರಣ ಮಳೆಯ ಮುನ್ಸೂಚನೆಯನ್ನು ಕೊಡಲಾಗಿದೆ. ಇವತ್ತು 5 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ದಕ್ಷಿಣ ಕನ್ನಡ, ಉಡುಪಿ, ಮೈಸೂರು, ಕೊಡಗು, ಹಾಸನದಲ್ಲಿ ಮಳೆಯಾಗುವ ಮುನ್ಸೂಚನೆ ಇದ್ದು ಯೆಲ್ಲೋ ಅಲರ್ಟ್ ಕೊಡಲಾಗಿದೆ. ಬೆಂಗಳೂರಲ್ಲಿ ಮುಂದಿನ 4 ದಿನ ಹಗುರದಿಂದ ಸಾಧಾರಣ ಮಳೆ ಆಗಲಿದೆ ಎಂಬ ಮುನ್ಸೂಚನೆ ಇದೆ. ಜೂನ್ 17 ಹಾಗೂ 18ರಂದು ಬಿರುಗಾಳಿ, ಗುಡುಗು ಸಹಿತ ಮಳೆಯಾಗಲಿದ್ದು ಅಂದು ಕೂಡ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಇನ್ನು ಜೂನ್ 19ರಂದು ಬಳ್ಳಾರಿ, ಯಾದಗಿರಿ, ವಿಜಯಪುರ, ರಾಯಚೂರು ಹಾಗೂ ವಿಜಯನಗರ, ಕೊಪ್ಪಳದಲ್ಲಿ ಮಳೆಯಾಗಲಿದ್ದು ಯೆಲ್ಲೋ ಅಲರ್ಟ್ ಕೊಡಲಾಗಿದೆ. ಇತ್ತ ಜೂನ್ ತಿಂಗಳ 1ರಿಂದ 15ರವರೆಗಿನ ಅಂಕಿಅಂಶಗಳನ್ನು ವರದಿ ನೀಡಿರುವ ಹವಾಮಾನ ಇಲಾಖೆ ಇಡೀ ರಾಜ್ಯದಲ್ಲಿ ವಾಡಿಕೆ ಮಳೆಯ 21%, ಕರಾವಳಿಯಲ್ಲಿ 41% ಹಾಗೂ ಮಲೆನಾಡಲ್ಲಿ 36% ವಾಡಿಕೆ ಮಳೆ ಕೊರತೆ ಆಗಿದೆ ಎಂಬುದಾಗಿ ತಿಳಿಸಿದೆ. ಇನ್ನೊಂದೆಡೆ ದಕ್ಷಿಣ ಮತ್ತು ಮಧ್ಯ ಭಾರತವನ್ನು ಪ್ರವೇಶಿಸಿ ಭಾರೀ ಭರವಸೆ ಮೂಡಿಸಿದ್ದ ನೈಋತ್ಯ ಮುಂಗಾರು ಇದ್ದಕ್ಕಿದ್ದಂತೆ ಮಾಯವಾಗಿದೆ. ಮುಂಗಾರು ಮಳೆಯ ಚಟುವಟಿಕೆಗಳು ಗಣನೀಯವಾಗಿ ಕುಸಿದಿರುವುದನ್ನು ಭಾರತೀಯ ಹವಾಮಾನ ಇಲಾಖೆಯ ದತ್ತಾಂಶಗಳು ಹಾಗೂ ಇತ್ತೀಚಿನ ಉಪಗ್ರಹ ಚಿತ್ರಗಳು ದೃಢಪಡಿಸಿವೆ. ಜೂನ್ 4ರಿಂದ ಜೂನ್ 15ರವರೆಗಿನ ಅವಧಿಯಲ್ಲಿ ದೇಶಾದ್ಯಂತ ವಾಡಿಕೆಯಾಗಿ 53.7 ಮಿಲಿಮೀಟರ್ ಮಳೆ ಆಗಬೇಕಿತ್ತು. ಆದರೆ ಕೇವಲ 19.2 ಮಿಲಿಮೀಟರ್ ಮಳೆಯಾಗಿದ್ದು ಒಟ್ಟಾರೆ 64% ಭಾರೀ ಮಳೆಯ ಕೊರತೆ ಆಗಿದೆ. ಇದು ಕೃಷಿ ಚಟುವಟಿಕೆಗಳಿಗೆ ಹಿನ್ನಡೆ ಆಗುವ ಆತಂಕವನ್ನು ಸೃಷ್ಟಿಸಿದೆ. ಹವಾಮಾನ ಇಲಾಖೆಯ ಇನ್ಸ್ಯಾಟ್ 3DS ಉಪಗ್ರಹವು ಜೂನ್ 15ರಂದು ಸೆರೆ ಹಿಡಿದಿರುವ ಚಿತ್ರದಲ್ಲಿ ಮುಂಗಾರು ವೈಫಲ್ಯದ ನೈಜ ಚಿತ್ರಣ ಗೋಚರಿಸಿದೆ. ವಾಡಿಕೆಯಂತೆ ಈ ಸಮಯದಲ್ಲಿ ಪರ್ಯಾಯ ದ್ವೀಪ ಹಾಗೂ ಮಧ್ಯ ಭಾರತದ ಮೇಲೆ ದಟ್ಟವಾದ ಮುಂಗಾರು ಮೋಡಗಳು ಆವರಿಸಬೇಕಿತ್ತು. ಆದರೆ ಪ್ರಸ್ತುತ ಉಪಗ್ರಹ ಚಿತ್ರದಲ್ಲಿ ಈ ಭಾಗಗಳು ಸಂಪೂರ್ಣವಾಗಿ ಮೋಡ ಮುಕ್ತವಾಗಿರೋದು ಕಂಡುಬಂದಿದೆ. ಒಟ್ಟಾರೆ ಕರಾವಳಿ ಹಾಗೂ ಮಲೆನಾಡು ಭಾಗದಲ್ಲಿ ಜೂನ್ನಲ್ಲಿ ಆಗಬೇಕಿದ್ದ ಮಳೆಗಿಂತ ಈ ಬಾರಿ ಕಡಿಮೆ ಮಳೆಯಾಗಿದ್ದು ವಾಡಿಕೆ ಮಳೆಯ ಕೊರತೆ ಆಗಿದೆ ಅಂತ ಹವಾಮಾನ ಇಲಾಖೆ ತಿಳಿಸಿದೆ. ರಾಜ್ಯದ ಅಲ್ಲಲ್ಲಿ ಮಾತ್ರ ಮುಂದಿನ 4 ದಿನ ಮಳೆ ಮುನ್ಸೂಚನೆ ಇದೆ. ಉಳಿದಂತೆ ಬೇರೆ ಕಡೆ ಸಾಧಾರಣ ಮಳೆಯಾಗಲಿದೆ.